ಉದ್ಘಾಟನೆ ನಾವು ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರದವರು ಉದ್ಘಾಟನೆ ಕೂಡ ನಮಗೆ ಮಾಡ್ಲಿಕ್ಕೆ ಕೊಡಲಿಲ್ಲ. ನಮ್ಮನ್ನು ತಗೊಂಡು ನೀವು ಮಾಡ್ರಿ ಅಂತ ಹೇಳಿದರು. ಆಯಿತು ಅಂತ ಹೇಳಿದ್ವಿ. ನಮ್ಮ ಆಸೆ ಇಷ್ಟೇ, ನಾವು ಬಿ ಜೆ ಪಿಯವ್ರ ಹಂಗೆ ಎರ್ಕೊಂಡವ್ರ ಬಡ್ಡೆ ಕುಂತು ಜಳಕ ಮಾಡೋದಿಲ್ಲ, ನಮ್ಮ ಶಕ್ತಿ ಮೇಲೆ ನಾವು ಕಟ್ಟಿ ತೋರಿಸ್ತೀವಿ ಅಂತೇಳಿ ನಮ್ಗೆ ಅಭಿಮಾನ ಇದೆ. ಅದ್ರ ಜೊತೆಗೆ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು 6 ತಿಂಗಳಲ್ಲಿ 504 ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ಮಾಡಿ ತೋರಿಸ್ತದೆ ಅನ್ನತಕ್ಕಂಥ ಮಾತನ್ನು ಈ ಜಿಲ್ಲೆ 504 ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತು. ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ಹಾವೇರಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಆ ಸಮಸ್ಯೆಯನ್ನು 20-21 ದಿವಸದವರೆಗೆ ಕುಡಿ ನೀರು ಬರ್ತಿರಲಿಲ್ಲ. ಇವತ್ತು ನಮ್ಮ ಕಾಲದಲ್ಲಿ 6 ದಿಂದ 7 ದಿವಸಕ್ಕೆ ಒಂದು ಸರ್ತಿ ಆದರೂ ನೀರು ಕೊಡ್ತಾ ಇದ್ದೀವಿ. ಬರ್ತಕ್ಕಂಥ ಡಿಸೆಂಬರ್ನಲ್ಲಿ ಪ್ರತಿ 3 ರಿಂದ 4 ದಿವಸಕ್ಕೆ ಒಂದು ಸರ್ತಿ ನೀರು ಕೊಡ್ತಕ್ಕಂಥ ಕೆಲಸ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಇವತ್ತು ನಮ್ಮ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರು ಹೇಳಿದ್ದಾರೆ. ನಾನು ಅದನ್ನು ಪುನರುಚ್ಚಾರ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ನಾನು ಇಷ್ಟು ಮಾತ್ರ ಹೇಳ್ತೀನಿ ನಿಮಗೆ, ಇವತ್ತು ಒಂದು ಆತ್ಮವಿಶ್ವಾಸದ ಮಾತು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂದಿದೆ. ವಿಶೇಷವಾಗಿ ನನಗೆ ಹೇಳಿರ್ತಕ್ಕಂಥ ಮಾತೇನಪ್ಪ ಅಂತಂದರೆ, ಕೆಲವೊಬ್ಬರು ಕಾಂಗ್ರೆಸ್ದವ್ರ ಜೊತೆ ಇದ್ದು ರಾತ್ರಿ ಬಿ ಜೆ ಪಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ. ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ. ಅವ್ರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು, ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತು ಒಂದು ಪಾರ್ಟಿ ಮಾಡಬಾರ್ದು. ನಾನು ಅಂಥ ಕಾರ್ಯಕರ್ತರನ್ನು ಈಗಲೇ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನಿಮ್ಗೆ ಆಸೆ ಇದ್ದರೆ ಕಾಂಗ್ರೆಸ್ ಜೊತೆ ಇರ್ರಿ, ಇಲ್ಲದೆ ಇದ್ರೆ ನಾಳೆನೇ ನೀವು ಬೊಮ್ಮಾಯಿ ಅವ್ರ ಜೊತೆ ಹೋಗ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಈ ಮಾತು ಕೂಡ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ. ಅಂಥ ಕಾರ್ಯಕರ್ತರು ಯಾರೂ ಇರಬಾರ್ದು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೊತೆಗೆ ನಾವು ಯಾರೂ ಇಲ್ಲದೆ ಇರುವಾಗ ನೀವು 9,000 ಮತಗಳನ್ನು ಹೆಚ್ಚಿಗೆ ಲೋಕಸಭೆಯಲ್ಲಿ ಕೊಟ್ಟಿದ್ದೀರಿ. ನಾವು ನಿಮಗೆ ಇಷ್ಟು ಭರವಸೆ ಕೊಡ್ತೀವಿ, ನಾವೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ನಿಮಗೆ 90,000 ಮತ ಗೋಳೆ ಮಾಡಿಕೊಡ್ತಕ್ಕಂಥ ಶಕ್ತಿ ನಾವು ತುಂಬ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲ ನಾಯಕರು ಇಲ್ಲಿ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರ ಆಸೆಗೆ ಅನುಗುಣವಾಗಿ ಇವತ್ತು ನೀವು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಮಾಡಿದ್ದೀರಿ. ವಿಶೇಷವಾಗಿ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ನಾನು ಇಷ್ಟೇ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಇಷ್ಟು ಸಂಯಮದಿಂದ ತಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷ ರಾಮನ ಮೇಲೇನೂ ನಂಬಿಕೆ ಇದೆ, ರಹೀಮನ ಮೇಲೇನೂ ನಂಬಿಕೆ ಇದೆ. ಆದರೆ ಸಮಯ ಬಂದಾಗ ರಾಮನ್ ಹಿಡಿದು ಸಮಯ ಬಂದಾಗ ರಹೀಮನ್ ಹಿಡಿತಕ್ಕಂಥ ಕೆಲಸ ಮಾಡೋದಿಲ್ಲ. ಸದಾ ರಾಮ್ ರಹೀಮರನ್ನೆಲ್ಲ ವಿಶ್ವಾಸ ಇಟ್ಟಿರ್ತಕ್ಕಂಥ ಏಕೈಕ ಪಕ್ಷ ಯಾವುದಾದ್ರಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ಬಹಳ ಆತ್ಮದಿಂದ ನಾನು ಹೇಳಬೇಕಾಗ್ತದೆ. ಇವತ್ತಿಂಥ ಒಂದು ಸಂಘಟನೆಯನ್ನು ಮಾಡೋದ್ರ ಜೊತೆಗೆ ಮಯೂರ್ ಜಯಕುಮಾರ್ ಅವರು ಈ ಪಕ್ಷದ ನೇತೃತ್ವವನ್ನು ವಹಿಸಿದ ಮೇಲೆ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಹೋದ ಸರ್ತಿ ನಾವು 5 ಗೆದ್ದಿದ್ದೀವಿ, ಬರ್ತಕ್ಕಂಥ ದಿನಮಾನಗಳಲ್ಲಿ 6 ಗೆದ್ದು ತೋರಿಸ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಭರವಸೆಯಾಗಿ ಕೊಡೋದ್ರ ಜೊತೆಗೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಅಂತ ತಂದಿದ್ರೆ ಹೆಚ್ಚಿಗೆ ನಾನು ಹೇಳೋದಿಲ್ಲ. ಇಷ್ಟೇ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಜಿಲ್ಲೆ ಕಳೆದ ಹಲವಾರು ವರ್ಷದಲ್ಲಿ ಒಬ್ಬ ಮುಖ್ಯಮಂತ್ರಿನ ಪಡ್ಕೊಂಡು 3 ವರ್ಷ ಸಾಧನೆ ಮಾಡಲಿಲ್ಲ, ಅದನ್ನು ಇದೇ ವರ್ಷ ನಾವು ಮಾಡಿ ತೋರಿಸ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟು ಎಲ್ಲ ಕಾರ್ಯಕರ್ತರಿಗೆ, ವಿಶೇಷವಾಗಿ ನಮ್ಮ ಪಕ್ಷದ ವರಿಷ್ಠರಿಗೆ, ಎಲ್ಲ ಸಚಿವರಿಗೆ ಮತ್ತು ಸಂಘಟನಾಕಾರರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನೆ ನಾವು ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರದವರು ಉದ್ಘಾಟನೆ ಕೂಡ ನಮಗೆ ಮಾಡ್ಲಿಕ್ಕೆ ಕೊಡಲಿಲ್ಲ. ನಮ್ಮನ್ನು ತಗೊಂಡು ನೀವು ಮಾಡ್ರಿ ಅಂತ ಹೇಳಿದರು. ಆಯಿತು ಅಂತ ಹೇಳಿದ್ವಿ. ನಮ್ಮ ಆಸೆ ಇಷ್ಟೇ, ನಾವು ಬಿ ಜೆ ಪಿಯವ್ರ ಹಂಗೆ ಎರ್ಕೊಂಡವ್ರ ಬಡ್ಡೆ ಕುಂತು ಜಳಕ ಮಾಡೋದಿಲ್ಲ, ನಮ್ಮ ಶಕ್ತಿ ಮೇಲೆ ನಾವು ಕಟ್ಟಿ ತೋರಿಸ್ತೀವಿ ಅಂತೇಳಿ ನಮ್ಗೆ ಅಭಿಮಾನ ಇದೆ. ಅದ್ರ ಜೊತೆಗೆ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು 6 ತಿಂಗಳಲ್ಲಿ 504 ಹಳ್ಳಿಗಳಿಗೆ
ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ಮಾಡಿ ತೋರಿಸ್ತದೆ ಅನ್ನತಕ್ಕಂಥ ಮಾತನ್ನ ಈ ಜಿಲ್ಲೆ 504 ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತು. ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ಹಾವೇರಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಆ ಸಮಸ್ಯೆಯನ್ನು 21 ದಿವಸದವರೆಗೆ ಕುಡಿ ನೀರು ಬರ್ತಿರಲಿಲ್ಲ. ಇವತ್ತು ನಮ್ಮ ಕಾಲದಲ್ಲಿ 6 ದಿಂದ 7 ದಿವಸಕ್ಕೆ ಒಂದು ಸರ್ತಿ ಆದರೂ ನೀರು ಕೊಡ್ತಾ ಇದ್ದೀವಿ. ಬರ್ತಕ್ಕಂಥ ಡಿಸೆಂಬರ್ನಲ್ಲಿ ಪ್ರತಿ 3 ರಿಂದ 4 ದಿವಸಕ್ಕೆ ಒಂದು ಸರ್ತಿ ನೀರು ಕೊಡ್ತಕ್ಕಂಥ ಕೆಲಸ ನಮ್ಮ ಶಾಸಕರ ನೇತೃತ್ವದಲ್ಲಿ ನಾವು ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಇವತ್ತು ನಮ್ಮ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರು ಹೇಳಿದ್ದಾರೆ. ನಾನು ಅದನ್ನು ಪುನರುಚ್ಚಾರ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ನಾನು ಇಷ್ಟು ಮಾತ್ರ ಹೇಳ್ತೀನಿ ನಿಮಗೆ, ಇವತ್ತು ಒಂದು ಆತ್ಮವಿಶ್ವಾಸದ ಮಾತು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಬಂದಿದೆ. ವಿಶೇಷವಾಗಿ ನನಗೆ ಹೇಳಿರ್ತಕ್ಕಂಥ ಮಾತೇನಪ್ಪ ಅಂತಂದರೆ, ಕೆಲವೊಬ್ಬರು ಕಾಂಗ್ರೆಸ್ನವ್ರ ಜೊತೆ ಇದ್ದು ರಾತ್ರಿ BJP ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿದೆ. ಅಂಥವ್ರು ಯಾರೇ ಇದ್ದರೂ ಕೂಡ ನಾವು ನಿಮ್ಮಲ್ಲಿ ಭರವಸೆ ಕೊಡ್ತೀವಿ. ಅವ್ರು ನಮ್ಮ ಜೊತೆ ಇರಬೇಕಾದ್ರೆ ಕಾಂಗ್ರೆಸ್ ಜೊತೆ ಇರಬೇಕು, ವಿನಾ ರಾತ್ರಿ ಒಂದು ಪಾರ್ಟಿ ಹಗಲತ್ತು ಒಂದು ಪಾರ್ಟಿ ಮಾಡಬಾರ್ದು. ನಾನು ಅಂಥ ಕಾರ್ಯಕರ್ತರನ್ನು ಈಗಲೇ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನಿಮ್ಗೆ ಆಸೆ ಇದ್ದರೆ ಕಾಂಗ್ರೆಸ್ ಜೊತೆ ಇರ್ರಿ, ಇಲ್ಲದೆ ಇದ್ರೆ ನಾಳೆನೇ ನೀವು ಬೊಮ್ಮಾಯಿ ಅವ್ರ ಜೊತೆ ಹೋಗ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಈ ಮಾತು ಕೂಡ ನಾವು ಸ್ಪಷ್ಟ ಮಾಡ್ತಾ ಇದ್ದೀವಿ. ಅಂಥ ಕಾರ್ಯಕರ್ತರು ಯಾರೂ ಇರಬಾರ್ದು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೊತೆಗೆ ನಾವು ಯಾರೂ ಇಲ್ಲದೆ ಇರುವಾಗ ನೀವು 9,000 ಮತಗಳನ್ನು ಹೆಚ್ಚಿಗೆ ಲೋಕಸಭೆಯಲ್ಲಿ ಕೊಟ್ಟಿದ್ದೀರಿ. ನಾವು ನಿಮಗೆ ಇಷ್ಟು ಭರವಸೆ ಕೊಡ್ತೀವಿ, ನಾವೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ನಿಮಗೆ 90,000 ಮತ ಗೋಳೆ ಮಾಡಿಕೊಡ್ತಕ್ಕಂಥ ಶಕ್ತಿ ನಾವು ತುಂಬ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲ ನಾಯಕರು ಇಲ್ಲಿ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರ ಆಸೆಗೆ ಅನುಗುಣವಾಗಿ ಇವತ್ತು ನೀವು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಮಾಡಿದಿರಿ. ವಿಶೇಷವಾಗಿ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ನಾನು ಇಷ್ಟೇ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಇಷ್ಟು ಸಂಯಮದಿಂದ ತಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷ ರಾಮನ ಮೇಲೇನೂ ನಂಬಿಕೆ ಇದೆ, ರಹೀಮನ ಮೇಲೇನೂ ನಂಬಿಕೆ ಇದೆ. ಆದರೆ ಸಮಯ ಬಂದಾಗ ರಾಮನ್ ಹಿಡಿದು ಸಮಯ ಬಂದಾಗ ರಹೀಮನ್ ಹಿಡಿತಕ್ಕಂಥ ಕೆಲಸ ಮಾಡೋದಿಲ್ಲ. ಸದಾ ರಾಮ್ ರಹೀಮರನ್ನಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಏಕೈಕ ಪಕ್ಷ ಯಾವುದಾದ್ರಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ಬಹಳ ಆತ್ಮದಿಂದ ನಾನು ಹೇಳಬೇಕಾಗ್ತದೆ. ಇವತ್ತಿಂಥ ಒಂದು ಸಂಘಟನೆಯನ್ನು ಮಾಡೋದ್ರ ಜೊತೆಗೆ ಮಯೂರ್ ಜಯಕುಮಾರ್ ಅವರು ಈ ಪಕ್ಷದ ನೇತೃತ್ವವನ್ನು ವಹಿಸಿದ ಮೇಲೆ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಹೋದ ಸರ್ತಿ ನಾವು 5 ಗೆದ್ದಿದ್ದೀವಿ, ಬರ್ತಕ್ಕಂಥ ದಿನಮಾನಗಳಲ್ಲಿ 6 ಗೆದ್ದು ತೋರಿಸ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಭರವಸೆಯಾಗಿ ಕೊಡೋದ್ರ ಜೊತೆಗೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಅಂತ ತಂದಿದ್ರೆ ಹೆಚ್ಚಿಗೆ ನಾನು ಹೇಳೋದಿಲ್ಲ. ಇಷ್ಟೇ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಜಿಲ್ಲೆ ಕಳೆದ ಹಲವಾರು ವರ್ಷದಲ್ಲಿ ಒಬ್ಬ ಮುಖ್ಯಮಂತ್ರಿನ ಪಡ್ಕೊಂಡು 3 ವರ್ಷ ಸಾಧನೆ ಮಾಡಲಿಲ್ಲ, ಅದನ್ನು ಇದೇ ವರ್ಷ ನಾವು ಮಾಡಿ ತೋರಿಸ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಟ್ಟು ಎಲ್ಲ ಕಾರ್ಯಕರ್ತರಿಗೆ, ವಿಶೇಷವಾಗಿ ನಮ್ಮ ಪಕ್ಷದ ವರಿಷ್ಠರಿಗೆ, ಎಲ್ಲ ಸಚಿವರಿಗೆ ಮತ್ತು ಸಂಘಟನಾಕಾರರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.